ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧ 4800 ಪುಟಗಳ ಚಾರ್ಜ್ ಶೀಟ್ ರೆಡಿಯಾಗಿದೆ. ಇಂದು ಮಧ್ಯಾಹ್ನ ಪೊಲೀಸರು ಕೋರ್ಟ್ಗೆ ಆರೋಪ ಪಟ್ಟಿ ಸಲ್ಲಿಸುವ ಸಾಧ್ಯತೆ ಇದೆ. ಏಟು ಆಗಿರುವಂತ ದರ್ಶನ್ A1 ಆರೋಪಿ ಆಗೋದು ಕನ್ಫರ್ಮ್ ಆಗಿದ್ದು ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ 4800ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ರೆಡಿ. ದರ್ಶನ್ ರನ್ನ A1, A2 ಮಾಡೋದು ಖಾಕಿಗೆ ಬಿಟ್ಟಿದ್ದು ಎಂದ ಗೃಹ ಸಚಿವ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ 9 ಜೈಲುಗಳಿಗೆ ದಿಕ್ಕಾಪಾಲಾಗಿದೆ. ಇದೀಗ ಹತ್ಯೆ ಕೇಸ್ನ ತನಿಖೆ ಮುಗಿದಿದ್ದು ಇಂದು ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ. ಕೇಸ್ನ SPPಗೆ ಚಾರ್ಜ್ ಶೀಟ್ ನೀಡಿದ್ದು ಅವರು ಕೆಲವು ವಿಷಯಗಳನ್ನ ಗುರುತು ಮಾಡಿದ್ದಾರೆ. ಕೆಲವು ತಿದ್ದುಪಡಿ ಮಾಡಲಾಗ್ತಿದ್ದು 2 ದಿನದಲ್ಲಿ ಕರೆಕ್ಷನ್ ಮಾಡಲಾಗುತ್ತೆ. ಈಗ ಪ್ರೈಮರಿ ಚಾರ್ಜ್ ಶೀಟ್ ಸಲ್ಲಿಸುತ್ತೇವೆಂದು ಕಮಿಷನರ್ ಹೇಳಿದ್ರು. ಅಲ್ಲ, ಚಾರ್ಜ್ ಶೀಟ್ ಆಲ್ಮೋಸ್ಟ್ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಬಟ್ 173(8) ಈಗ BNS ಅಲ್ಲಿ ಬೇರೆ ಯಾವುದೇ ಸೆಕ್ಷನ್ ಬರುತ್ತೆ. ಅದರಲ್ಲಿ ನಾವು ತನಿಖೆಯನ್ನ ಇಟ್ಕೊಂಡಿದ್ದೇವೆ. ಸದ್ಯ ಕೇಸ್ನಲ್ಲಿ 2ನೇ ಆರೋಪಿ ಆಗಿರುವ ದರ್ಶನ್ ರನ್ನ ಚಾರ್ಜ್ ಶೀಟ್ನಲ್ಲಿ ಮೊದಲ ಆರೋಪಿಯಾಗಿ ಬದಲಿಸಲಾಗುತ್ತೆ ಎನ್ನಲಾಗ್ತಿದೆ. ಈ ಬಗ್ಗೆ ತನಿಖಾಧಿಕಾರಿಗಳೇ ನಿರ್ಧರಿಸಲಿದ್ದು ರೇಣುಕಾಸ್ವಾಮಿ ಕುಟುಂಬ ನ್ಯಾಯದ ನಿರೀಕ್ಷೆ ಮಾಡಬಹುದು ಅಂತ ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. 90 ಡೇಸ್ ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕು. ಅದಕ್ಕೆ ಮ್ಯಾಂಡೇಟ್ರಿ, ಅದು ಅಷ್ಟರೊಳಗಡೆ ಚಾರ್ಜ್ ಶೀಟನ್ನು ಹಾಕಬೇಕಾಗುತ್ತೆ. ಅದಕ್ಕೆ ಹಾಕ್ತಾರೆ. ಎವಿಡೆನ್ಸ್ ಪ್ರಕಾರ ಯಾರಿಗೆ A1 ಮಾಡಬೇಕು, A2 ಮಾಡಬೇಕು, A3 ಮಾಡಬೇಕು, ಅದೆಲ್ಲ ಅವರು ಮಾಡ್ತಾರೆ. ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ಬೋದು, ನ್ಯಾಯ ಒದಗಿಸ್ಕೊಡ್ತೀವಿ. ಇನ್ನು ದರ್ಶನ್ ನನ್ನ ಸ್ನೇಹಿತರು ತಪ್ಪು ಮಾಡಿದ್ದಕ್ಕೆ ಜೈಲಿಗೆ ಹೋಗಿದ್ದಾರೆ ಅಂತ ಸಚಿವ ಜಮೀರ್ ಹೇಳಿದ್ದಾರೆ. ನನಗೂ ಅದಕ್ಕೆ ಏನು ಸಂಬಂಧ? ನಾನು ದರ್ಶನ್ ಅವರು ಆತ್ಮೀಯ ಸ್ನೇಹಿತರು ಇಲ್ಲ ಅಂತ ಇಲ್ಲ, ಆತ್ಮೀಯ ಸ್ನೇಹಿತರು. ಸರ್, ನೀವು ಸ್ನೇಹಿತರು ಅಂತಿದ್ರಲ್ಲ ಸರ್, ತಪ್ಪು ಮಾಡಿರ್ಬೋದು. ನಿಮ್ಗೆ ಏನು ಅನಿಸ್ತಿದೆ ಸರ್? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲಿಗೆ ಹೋಗಿರೋದು. ಸುಮ್ ಜೈಲು ಹೋಗ್ತಾರಾ? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲು ಹೋಗಿರೋದು. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲ ಫೋಟೋ ಕಳಿಸಿರೋದು ದೃಢ. ಇನ್ನು ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಫೋಟೋ ಕಳಿಸಿರೋದು ದೃಢಪಟ್ಟಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರ ಮನವಿ ಮೇರೆಗೆ ಇನ್ಸ್ಟಾಗ್ರಾಂನವರು ಮಾಹಿತಿ ನೀಡಿದ್ದು ರೇಣುಕಾಸ್ವಾಮಿ ಬಳಸ್ತಾ ಇದ್ದ ಅಕೌಂಟ್ ಇಂದ ಅಶ್ಲೀಲ ಫೋಟೋ, ಮೆಸೇಜ್ ಪವಿತ್ರ ಗೌಡಗೆ ಹೋಗಿರೋದು ಕನ್ಫರ್ಮ್ ಆಗಿದೆ. ಈ ವಿಷಯವನ್ನ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖಿಸಿದ್ದಾರೆ. ಕೊಲೆ ಕೇಸ್ನ ಬರೋಬ್ಬರಿ 4800ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಸಿದ್ಧವಾಗಿದೆ. ಈಗಾಗಲೇ ಚಾರ್ಜ್ ಶೀಟ್ ಅನ್ನ ವಿಶೇಷ ಅಭಿಯೋಜಕರು ಪರಿಶೀಲಿಸಿದ್ದಾರೆ. ತನಿಖಾಧಿಕಾರಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. 24ನೇ ACMM ನ್ಯಾಯಾಧೀಶರಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ. ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿರೋದು ದೃಢ ಎಂದು ಉಲ್ಲೇಖವಾಗಿದೆ ಎನ್ನಲಾಗ್ತಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳ ಪಾತ್ರವು ತನಿಖೆಯಲ್ಲಿ ದೃಢವಾಗಿದೆ. 17 ಜನರ ವಿರುದ್ಧದ ಆರೋಪಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. 17 ಜನರ ವಿರುದ್ಧದ ಆರೋಪಗಳಿಗೆ ಪೂರಕವಾದ ಸಾಕ್ಷ್ಯಗಳು ಲಭ್ಯವಾಗಿವೆ. ಎಲ್ಲರೂ ಸೇರಿ ರೇಣುಕಾಸ್ವಾಮಿ ಕೊಲೆ ಮತ್ತು ಕೇಸ್ ಮುಚ್ಚಿ ಹಾಕೋಕೆ ಪ್ರಯತ್ನಿಸಿರೋದು ದೃಢವಾಗಿದೆ. ಬಳ್ಳಾರಿ ಜೈಲಲ್ಲಿರುವ ದರ್ಶನ್ಗೂ ಚಾರ್ಜ್ ಶೀಟ್ನಲ್ಲೇ ಚಿಂತೆಯಾಗಿದೆ. ಕೇಸ್ನಲ್ಲಿ ತನ್ನನ್ನೇ A1 ಮಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನ ಪತ್ನಿಯಿಂದ ದಚ್ಚು ಪಡೆದಿದ್ದು ಟೆನ್ಷನ್ ಆಗಿದ್ದಾರೆ. ಜೈಲಿನ ಸಿಬ್ಬಂದಿ ಬಳಿಯೂ ಚಾರ್ಜ್ ಶೀಟ್ ಕುರಿತು ಪದೇ ಪದೇ ಕೇಳಿದ್ರು, ಆದರೆ ಸಮರ್ಪಕ ಉತ್ತರ ಸಿಗಲಿಲ್ಲ. ಹೀಗಾಗಿ ಟಿವಿ ಮೂಲಕ ವಿಚಾರ ತಿಳಿದುಕೊಳ್ಳಲು ಟಿವಿಗಾಗಿ ಜೈಲಾಧಿಕಾರಿಗೆ ದರ್ಶನ್ ಮನವಿ ಮಾಡಿದ್ದಾರೆ. ಲೇಡಿ ಆಫೀಸರ್ ಸುಪರ್ದಿಯಲ್ಲಿ ದರ್ಶನ್ ವಿಲವಿಲ. ಅಂದಹಾಗೆ ಬಳ್ಳಾರಿ SP ಶೋಭರಾಣಿ, ಬಳ್ಳಾರಿ ಜೈಲು ಅಧೀಕ್ಷಕಿ R ಲತಾ ವಿಶೇಷ ಕೇಸ್ಗಳನ್ನ ನಿಭಾಯಿಸಿರುವ ಅನುಭವವನ್ನ ಇಬ್ಬರು ಅಧಿಕಾರಿಗಳು ಹೊಂದಿದ್ದಾರೆ. ಹೀಗಾಗಿ ದರ್ಶನ್ ರನ್ನ ಇವರ ಸುಪರ್ದಿಯಲ್ಲಿ ಇರಿಸಲಾಗಿದೆ. ಖಡಕ್ ಮಹಿಳಾ ಅಧಿಕಾರಿಗಳಿಂದ ಜೈಲಲ್ಲಿ ರೂಲ್ಸ್ಗಳೆಲ್ಲ ಬಿಗಿಯಾಗಿದ್ದು ದರ್ಶನ್ ಸಾಮಾನ್ಯ ಖೈದಿಯಂತೆ ವಿಲವಿಲ ಅಂತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.